ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸವಿತಾ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಎಂದು ಭಾವಿಸುತ್ತೇನೆ. ಇವತ್ತು ನಾನು ಕಾಮಧೇನು ರಾಯರ ಮಠದಲ್ಲಿ ಇದ್ದೇನೆ. ಯಾಕೆ ಅಂತಂದರೆ ಆರಾಧನಾ ಮಹೋತ್ಸವ ನಡೀತಾ ಇರೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. 354ನೇ ಆರಾಧನಾ ಮಹೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ರಾಯರ ಮಠಗಳಿದ್ದಾವ ಅಲ್ಲೆಲ್ಲಿ ಆರಾಧನಾ ಮಹೋತ್ಸವ ಆಚರಣೆ ನಡೀತಾ ಇದೆ. ಮೇಯ್ನು ಮಂತ್ರಾಲಯದಲ್ಲೂ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 5 ದಿನಗಳ ಕಾಲ ನಡೀತಾ ಇದೆ. ಇಲ್ಲಿ 3 ದಿನಗಳ ಕಾಲ ತುಂಬಾ ಇಂಪಾರ್ಟೆಂಟು. ಆಗಸ್ಟ್ 11, 12 ಮತ್ತು 13 ಅಂದರೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ನಡೀತಾ ಇದೆ. ಯಾಕೆ 3 ದಿನ ಅಂದರೆ ಭಾನುವಾರ ಪೂರ್ವ ಆರಾಧನೆ ಮತ್ತು ಸೋಮವಾರ ಮಧ್ಯ ಆರಾಧನೆ ಮತ್ತು ಮಂಗಳವಾರ ಉತ್ತರಾರಾಧನೆ ಅಂತ ಹೇಳಿ 3 ದಿನಗಳ ಕಾಲ ಆಚರಣೆ ಮಾಡ್ತಾರೆ. ಈ 3 ದಿನಗಳ ಕಾಲ ಯಾಕೆ ಆಚರಣೆ ಮಾಡ್ತಾರೆ ಅಂದರೆ, ಆರಾಧನೆ ಅಂತ ಅಂದರೆ ಏನು, ರಾಯರಿಗೆ ಯಾಕೆ ಆರಾಧನೆ ಮಾಡ್ತಾರೆ ಅಂತ ಅಂದರೆ, ರಾಯರು ಬೃಂದಾವನವನ್ನು ಪ್ರವೇಶಿಸಿದ ದಿನವನ್ನು ನಾವು ಆರಾಧನೆ ಅಂತ ಹೇಳಿ ಕರಿತೇವೆ. ಅದಕ್ಕೋಸ್ಕರ 3 ದಿನಗಳ ಕಾಲ ಆರಾಧನೆಯನ್ನು ನಾವು ಮಾಡ್ತೇವೆ. ಈ 3 ದಿನಗಳ ಕಾಲದಲ್ಲಿ ಅಟ್ಲೀಸ್ಟ್ 1 ದಿನಗಳ ಕಾಲ ನಾವು ಆರಾಧನೆ ಮಾಡಿದ್ರೆ ದೇವರಿಗೆ ಅರ್ಪಿಸುತ್ತಾರೆ ಅಂತ ಹೇಳ್ಬೋದು. ಆರಾಧನೆಯನ್ನು ನಾವು ರಾಯರು ಬೃಂದಾವನಸ್ಥರಾಗಿದ್ದ ದಿನ ಅಂತ ಹೇಳಿ ಕರಿತೇವೆ. ಹಾಗೆ 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಜೀವಿಸುತ್ತಾರೆ. ಅವರು ಅಲ್ಲೇ ಇದ್ದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಲೇ ಹೇಳ್ತಾರೆ. ನೋಡಿ, ಇದು ಕಾಮಧೇನು ಮಠ ಅಂತ ಹೇಳಿ ಕರಿಬೋದು. ಇದು ಬಂದು ಗಂಗೊಣ್ಣನಹಳ್ಳಿ ಬಿಟ್ಟು ಒಂದು ಸ್ವಲ್ಪ ಮುಂದೆ ಇದೆ. ತುಂಬ ಚೆನ್ನಾಗಿದೆ ಈ ಮಠ. ನಾವು ವರ್ಷ ಬರ್ತಾ ಇರ್ತೀವಿ, ನಮಗೆ ಟೈಮ್ ಸಿಕ್ತಾಗೂ ಕೂಡ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ವಿಸಿಟ್ ಮಾಡಿ. ಯಾರೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿಲ್ವಾ ಅವರೆಲ್ಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ನಾವು ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಕೂಡ ಪೂಜೆ ಮಾಡ್ಕೊಬೋದು. ಹೇಗೆ ಅಂತ ಅಂದರೆ, ಮನೆಯಲ್ಲಿ ಈಗ ಫೋಟೋ ಇದ್ದರೆ ಫೋಟೋ ಮುಂದೆನೂ ಕೂಡ ಪೂಜೆ ಮಾಡ್ಬೋದು, ಇಲ್ಲ ವಿಗ್ರಹ ಇದ್ದರೆ ವಿಗ್ರಹ ಪೂಜೆ ಮಾಡ್ಬೋದು. ಇವೆರಡೂ ಇಲ್ಲ ಅಂತ ಅಂದರೆ, ಈಗ ನಾವು ತೆಂಗಿನಕಾಯಿ ಇಟ್ಟು ಅದನ್ನು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿ ಭಾವಿಸಿ ಅದನ್ನು ಕೂಡ ನಾವು ಪೂಜೆ ಮಾಡ್ಕೊಬೋದು. ನಮ್ಮ ಭಕ್ತಿ ಹೇಗಿರುತ್ತೆ ಹಾಗೆ. ಇವಾಗ ವಿಗ್ರಹ ಇದ್ದರೆ ಅದನ್ನು ಕಂಪಲ್ಸರಿ ನಾವು ಅದಕ್ಕೆ ಅಭಿಷೇಕ ಕೂಡ ಮಾಡ್ಬೋದು. ಪಂಚಾಭಿಷೇಕ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಆವತ್ತಿನ ದಿನ. ಇಲ್ಲ ಅಂತ ಅಂದರೆ ರಾಯರ ಮಠದಲ್ಲೂ ಕೂಡ ಅಭಿಷೇಕಗಳನ್ನು ಮಾಡ್ತಾರೆ. ಬೆಳಗ್ಗೆನೇ ಮಾಡ್ತಾರೆ. ಸೊ ಅಭಿಷೇಕಗಳನ್ನು ಹೋಗಿ ನೋಡ್ಬೋದು. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ನೋಡಿದರೆ ಅದು ಪೂರ್ಣ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅಭಿಷೇಕ ನೋಡೋದ್ರಿಂದ ತುಂಬ ಪೂರ್ಣ ಫಲ ಸಿಗುತ್ತೆ. ನೋಡಿ, ಇದು ರಾಯರ ಮಠ ಹೇಗಿತ್ತು, ಹೇಗೆ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಪೂಜೆ ಇರುತ್ತೆ, ಮಠ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಈ ಸಿಂಪಲ್ಲಾಗಿ ಮನೆಗೂ ಕೂಡ ಪೂಜೆ ಮಾಡಿ ರಾಯರ ಮಠಕ್ಕೆ ಬಂದು ನಾವು ದರ್ಶನ ಮಾಡೋದ್ರಿಂದ ಪೂರ್ವ ಫಲ ಸಿಗುತ್ತೆ. ಹಾಗೆಯೇ ರಾಯರಿಗೆ ಈ 3 ದಿನಗಳಲ್ಲಿ ನಾವು ಮುಡುಪುಗಳನ್ನು ಕೂಡ ಕಟ್ಬೋದು. ಮುಡುಪು ಕಟ್ಟು ಅಂತಂದರೆ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಈಡೇರಬೇಕು ಅಂತಂದರೆ ಈ 3 ದಿನಗಳಲ್ಲಿ 1 ದಿನವಾದರೂ ನಾವು ಮುಡುಪು ಕಟ್ಟಿ ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದಾಗಲಿ ಅಂದರೆ ಈ ವರ್ಷದಲ್ಲಿ ಕಟ್ಟಿರ್ತೀನಿ, ಮುಂದಿನ ವರ್ಷದ ಆರಾಧನೆ ಬರೋಷ್ಟರಲ್ಲಿ ನನಗೆ ಫಲ ಸಿಕ್ಕಿರಲಿ ಅಂತ ಹೇಳಿ ನಾವು ಕೂಡ ಕಟ್ಕೊಬೋದು. ಆಮೇಲೆ ಇಲ್ಲಿ ನಾವು ತುಪ್ಪದ ದೀಪಗಳನ್ನು ಹಚ್ಚಬೇಕಾಗುತ್ತೆ. ತುಪ್ಪದ ದೀಪಗಳನ್ನು ನಾವು ಹೊರಗಡೆ ತೊಗೊಂಡು ಬರೋಂಗಿಲ್ಲ. ಅಂದರೆ ಮನೆಯಲ್ಲಿ ಮಾಡಿಕೊಂಡು ತೊಗೊಂಡು ಬಂದು ಇಲ್ಲಿ ತುಪ್ಪ ಆರಾಧನೆ ಮಾಡೋ ಹಾಗಿಲ್ಲ ತುಪ್ಪದ ದೀಪದ್ದು. ಹಾಗಾಗಿ ಇಲ್ಲಿ ತುಪ್ಪದ ದೀಪದ್ದು ಆರಾಧನೆ ಮಾಡೋದಕ್ಕೆ ಇಲ್ಲೇ ವ್ಯವಸ್ಥೆ ಕೂಡ ಇದೆ. ನಾವು ಇಲ್ಲಿ ಟೋಕನ್ನ ತೊಗೊಬೇಕಾಗುತ್ತೆ. ಟೋಕನ್ನ ತೊಗೊಂಡು ಈಗ ಎಷ್ಟು ದೀಪ ಹಚ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3 ದೀಪ ಹಚ್ಬೋದು, 5 ದೀಪ ಹಚ್ಬೋದು, 9 ದೀಪ ಹಚ್ಬೋದು, 11, ಈ ಥರ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ದೀಪಗಳನ್ನು ಹಚ್ಬೋದು. ಇಲ್ಲ ಹರಕೆಗಳನ್ನು ನೀವು ಯಾವ ರೀತಿಯಾಗಿ ಮಾಡ್ಕೊಂಡಿರ್ತೀವಿ, ಎಷ್ಟು ದೀಪಗಳನ್ನು ಹಚ್ಚುತ್ತೇವೆ ಅಂತೇಳಿ ಹರಕೆ ಮಾಡ್ಕೊಂಡಿರ್ತೀವಿ ಅಷ್ಟು ದೀಪಗಳನ್ನು ನಾವು ಹಚ್ಚಬೇಕಾಗತ್ತೆ. ನಾವು 9 ದೀಪಗಳನ್ನು ಹಚ್ಚಿದ್ವಿ. ನಾವು ಹರಕೆ ಯಾವ ರೀತಿ ಮಾಡ್ಕೊಂಡಿರ್ತೀವೋ ಆ ರೀತಿಯಾಗಿರುತ್ತೆ. ಇಲ್ಲಿ ಸಾಲಾಗಿ ಬರಬೇಕಾಗುತ್ತೆ. ತುಂಬ ಜನಗಳು ಇರ್ತಾರೆ.
ಯಾಕೆ ಅಂದರೆ ಇದು ಫಸ್ಟ್ನೇ ದಿನ ಆಗಿರೋದ್ರಿಂದ ಅಷ್ಟೊಂದಾಗಿಲ್ಲ. ಮಳೆ ಕೂಡ ಬಂದಿತ್ತು. ಮಳೆ ಕೂಡ ಬಂದಿರೋದ್ರಿಂದ ಇಲ್ಲಿ ಅಷ್ಟೊಂದು ಜನಗಳಿರಲಿಲ್ಲ. ನೋಡಿ, ಇಲ್ಲಿ ನಮಗೆ ಕೊಟ್ಟಿರೋಂತಹ ಟೋಕನನ್ನು ಇಲ್ಲಿ ಕೊಟ್ಟು ತೊಗೊಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಅವರು ಜೋಡಿಸಿ ಇಟ್ಟಿರ್ತಾರೆ. 9 ಬತ್ತಿ, 5 ಬತ್ತಿ, 3 ಬತ್ತಿ, ಈ ಥರ ನಮಗೆ ಯಾವ ಬತ್ತಿ ಬೇಕೋ ಅದನ್ನು ನಾವು ಟೋಕನ್ ಕೊಟ್ಟರೆ ಅವರು ನಮಗೆ ಕೊಡ್ತಾರೆ. ಈ ತುಪ್ಪದ ದೀಪವನ್ನು ಇಲ್ಲಿ ಆರಾಧನೆ ಮಾಡಬೇಕು. ಇಲ್ಲಿ ಹೋಮ ಕೂಡ ಆಲ್ರೆಡಿ ಸುಟ್ಟಿದ್ರು ನಾವು ಹೋಗೋಷ್ಟರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ, ಇಲ್ಲಿ ನಾನಾ ರೀತಿಯ ಸೇವೆಗಳನ್ನು ಕೂಡ ನಾವು ರಾಘವೇಂದ್ರ ಸ್ವಾಮಿಗೆ ಮಾಡ್ಬೋದು ದೇವಸ್ಥಾನದಲ್ಲಿ. ನಮ್ಮ ಇಚ್ಛೆಗೆ ಅನುಸಾರವಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಹೆಜ್ಜೆ ನಮಸ್ಕಾರಗಳನ್ನು ಮಾಡ್ತಾರೆ, ಮತ್ತು ಉರುಳು ಸೇವೆಗಳನ್ನು ಮಾಡ್ತಾರೆ. ನಮ್ಮ ಇಚ್ಛೆಗೆ ಅನುಸಾರವಾಗಿ ಯಾವ ರೀತಿ ಮಾಡ್ತೀವೋ, ನಾವು ಏನು ಅಂದ್ಕೊಂಡಿರ್ತೀವೋ, ನಾವು ಮನಸ್ಸಲ್ಲಿ ಯಾವ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡಿರ್ತೀವೋ ಆ ರೀತಿಯಾಗಿ ನಾವು ಆಚರಣೆ ಕೂಡ ಮಾಡ್ಕೊಬೋದು. ಉರುಳು ಸೇವೆ ಮಾಡೋದು ನಿಷಿದ್ಧ ಅಂತ ಹೇಳ್ತಾರೆ. ಉರುಳು ಸೇವೆ ಮಾಡಬಾರ್ದು, ದೇಹವನ್ನು ದಂಡಿಸಿ ಅಂತ ಹೇಳ್ತಾರೆ. ಕೆಲವರು ಮಾಡ್ತಾರೆ, ಕೆಲವರು ಹೆಜ್ಜೆ ನಮಸ್ಕಾರಗಳನ್ನು ಮಾಡ್ತಾರೆ. ಮತ್ತು ಪ್ರದಕ್ಷಿಣೆ ಕೂಡ ಹಾಕ್ಬೋದು. 21 ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯ ಫಲವನ್ನು ಕೊಡುತ್ತಾರೆ ಅಂತ ಹೇಳ್ತಾರೆ. 21 ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ದರ್ಶನ ಆಗಿ ಬರ್ತೀವಲ್ಲ, ಇಲ್ಲಿ ಪೂಜೆಗೆ ಎದುರುಗಡೆ ನೋಡಿ ಈ ಥರ ತುಪ್ಪದ ದೀಪವನ್ನು ನಾವೇ ಕೂಡ ಹಚ್ಕೊಂಡು ಬೆಳಗ್ಬೋದು. ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ, ಅಂದರೆ ಇವತ್ತಿನ ವಿಶೇಷವಾಗಿರೋದ್ರಿಂದ ಜಾಸ್ತಿ ಹೊತ್ತು ಅಲ್ಲಿ ನಮಗೆ ನಿಲ್ಲಿಸೋಕೆ ಬಿಡೋದಿಲ್ಲ. ಬನ್ನಿ ಅಂತ ಇರ್ತಾರೆ. ನಾವು ಬಿಡುವಿನ ದಿನದಲ್ಲಿ ಹೋಗಿ ಕೂಡ ನಾವು ಈ ಥರ ದೀಪಾರಾಧನೆ, ತುಪ್ಪದ ದೀಪಾರಾಧನೆ ಕೂಡ ಮಾಡ್ಕೊಬೋದು. ನೋಡಿ, ಕಾಣ್ತಿದೆಯಲ್ಲ, ಫೋಟೋ ಇಟ್ಟಿದ್ದಾರೆ. ಬೃಂದಾವನದಲ್ಲಿ ಹಿಂದೆ ಇದೆ, ಮುಂದೆ ಫೋಟೋ ಇಟ್ಟಿದ್ದಾರೆ. ಈ ಥರ ನಾವು ಕಾಣ್ತಿಲ್ಲ, ನಾನು ಹಾಗೇ ಕ್ಯಾಮ್ರಾನ ಎತ್ತರದಲ್ಲಿ ಇಟ್ಟು ನಾನು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಜನ ಬರ್ತಾರೆ. ಕಾಮಧೇನು ಟ್ರಸ್ಟ್ ಇದೇನಿದೆ ಇಲ್ಲಿ ನಮಗೆ ಶಕ್ತಿಯನುಸಾರವಾಗಿ ನಾವು ಕೂಡ ದಾನಗಳನ್ನು ಮಾಡ್ಬೋದು. ಇಲ್ಲ ಅಕ್ಕಿ ದಾನ ಮಾಡ್ಬೋದು, ಬೇಳೆ ದಾನ ಮಾಡ್ಬೋದು. ನಮಗೆ ಯಾವ ಥರ ಶಕ್ತಿ ಇದೆ ಆ ಥರ ಕೂಡ ದಾನಗಳನ್ನು ಮಾಡ್ಕೊಬೋದು. ಇಲ್ಲಿ ಅವತ್ತಿನ ದಿನ ಅಭಿಷೇಕ ಕೂಡ ಇಲ್ಲಿ ನಡೀಲಾಗುತ್ತದೆ. ಅಭಿಷೇಕನೂ ನಾವು ಮಾಡ್ಕೊಬೋದು. ನೋಡಿ, ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ, ಅಂದರೆ ಆವಾಗ ಬರ್ತಾಯಿದ್ರು ಜನಗಳು. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ದೇವರು ಇದೆ. ಇಲ್ಲೂ ಕೂಡ ಬೃಂದಾವನ ದೇವರಿದೆ, ಆಂಜನೇಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ದೇವರುಗಳಿದ್ದಾವೆ. ಇಲ್ಲೂ ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕಾಗಿತ್ತು. ಉರುಳು ಸೇವೆ ಮಾಡೋದು ಇಲ್ಲೇನೆ. ಇವರು ಸುತ್ತಬೋದು. 21 ಪ್ರದಕ್ಷಿಣೆ ಹಾಕ್ಬೋದು. ಇಲ್ಲ 21 ಸುತ್ತು ಹೆಜ್ಜೆ ನಮಸ್ಕಾರಗಳು ಹಾಕ್ಕೊಂಡು
ಪೂಜೆ ಎಲ್ಲ ಮುಗಿದ ನಂತರ ನಾವು ಇಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಈ ಮಂತ್ರಾಕ್ಷತೆಯನ್ನು ತುಂಬ ಮಹತ್ವವಾದದ್ದು ಅಂತಲೇ ಹೇಳ್ಬೋದು. ಈ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ನಾವು ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ತೊಗೊಂಡೋಗಿ ಈಗ ನಾವೇನಾದರೂ ದೇವ್ರನ್ನ ಪೂಜೆ ಮಾಡ್ತಿದ್ರೆ ಅದನ್ನು ನಾವು ದೇವ್ರ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾವು ಇದನ್ನು ಬಾಯಲ್ಲಿ ಹಾಕ್ಕೊಂಡು ತಿನ್ಬೋದು. ಯಾಕೆ ಅಂದರೆ ಯಾವುದೇ ಒಂದು ರೋಗ ರುಜಿನಗಳು ಈ ಥರ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ತಿನ್ಬೋದು. ಇಲ್ಲ ಅಂತ ಅಂದರೆ ಮನೇಲಿ ಇಟ್ಕೊಂಡು ಮಂತ್ರಾಕ್ಷತೆಯನ್ನು ಪೂಜೆ ಮಾಡ್ಬೋದು. ಮಂತ್ರಾಕ್ಷತೆಯಲ್ಲಿ ದೇವರು ಇರೋದ್ರಿಂದ ಇಲ್ಲಿ ಬಂದಾಗೆಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಅನ್ನದಾನಕ್ಕೆ ನಾವು ಇಷ್ಟು ಅಮೌಂಟ್ ಅಂತಲೂ ಕೊಡ್ಬೋದು. ಇಲ್ಲ ಅಂತ ಅಂದರೆ ನಾವೇ ಅಕ್ಕಿ ಬೇಳೆ ಈ ಥರ ಕೂಡ ನಾವು ತಂದು ಕೊಡ್ಬೋದು. ಏಕೆಂದರೆ ಇಲ್ಲಿ ಅನ್ನದಾನ ಮಾಡ್ತಾನೆ ಇರ್ತಾರೆ. ಪ್ರತಿ ಗುರುವಾರ ಕೂಡ ಅನ್ನದಾನ ಇರುತ್ತೆ. ಈ ಥರ ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತರುಗಳು ಬರ್ತಾ ಇರ್ತಾರೆ. ಅವ್ರಿಗೆ ಅನ್ನದಾನ ಕೂಡ ಆಗ್ತಾ ಇರುತ್ತೆ. ನಮಗೆ ಯಾವ ಥರ ಶಕ್ತಿ ಇದೆಯಾ, ಹಣದ ರೂಪದಲ್ಲಾದರೂ ಕೊಡ್ಬೋದು, ಇಲ್ಲ ಬೇಳೆ ಅಕ್ಕಿ ರೂಪದಲ್ಲಾದರೂ ಕೂಡ ಕೊಡ್ಬೋದು. ನಮ್ಮ ಶಕ್ತಿಗೆ ಅನುಸಾರವಾಗಿ ಕೊಡ್ಬೋದು. ಇಷ್ಟೇ ಕೊಡಬೇಕು ಅಂತ ಅವರು ಕೇಳೋದಿಲ್ಲ. ನಮ್ಮ ಇಚ್ಛೆಯಂತೆ ನಾವು ಕೊಡ್ಬೋದು. ನಾವು ಇದನ್ನು ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಹೊರಟ್ವಿ. ಪ್ರಸಾದದಲ್ಲಿ ತುಂಬ ಮಳೆ ಬಂದಿರೋದ್ರಿಂದ ಇಲ್ಲಿ ಕೂತ್ಕೊಂಡು ತಿನ್ನೋಕೆ ಆಗ್ತಾ ಇರಲಿಲ್ಲ. ಅಂತ ಅಂದರೆ ಹೊರಗಡೆ ಇರೋರೆಲ್ಲ ಒಳಗಡೆ ಬಂದುಬಿಟ್ರು. ತುಂಬ ರಶ್ ಆಗಿಬಿಡ್ತು. ಹಾಗಾಗಿ ಪ್ರಸಾದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿ. ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.